ಈ ಊರಲ್ಲಿ ನೀವು ಬೈ ಮಿಸ್ ಆಗಿ ಹನುಮಂತನ ಹೆಸರೆತ್ತಿದ್ರು ಸಾಕು, ಆ ಊರಿಂದನೇ ನಿಮ್ಮನ್ನ ಆಚೆ ಹಾಕ್ತಾರೆ. ಯಾಕೆ ಅಂದ್ರೆ ರಾಮಾಯಣ ಸಮಯದಲ್ಲಿ ಸಂಜೀವಿನಿನ ತಗೊಂಡ್ ಬರ್ಬೇಕು ಅಂತ ಹನುಮಂತ ಓನಿಗಿರಿ ಪರ್ವತಕ್ಕೆ ಹೋಗ್ತಾರೆ. ಆದ್ರೆ ಅವ್ರಿಗೆ ಸಂಜೀವಿನಿ ಯಾವ ರೀತಿ ಇರುತ್ತೆ ಅಂತಾನೂ ಗೊತ್ತಿರಲ್ಲ. ಆ ಸಂಜೀವಿನಿಯಿಂದ ಒಂದು ದಿವ್ಯ ಕಾಂತಿ ಬರುತ್ತೆ ಅಂತ ಮಾತ್ರ ಗೊತ್ತಿರುತ್ತೆ. ಇದನ್ನ ತಿಳ್ಕೊಂಡ ರಾವಣಾಸುರ ತನ್ನ ರಾಕ್ಷಸ ಸೈನ್ಯವನ್ನು ಸಂಜೀವಿನಿ ಪರ್ವತದ ಮೇಲೆ ಕಳಿಸಿ ನೇತಾಡ್ತಾ ಒಳಿತಾ ಇರಿ ಅಂತ ಹೇಳ್ತಾನೆ. ಆಂಜನೇಯ ಪರ್ವತದ ಮೇಲೆ ಹೋಗುವಷ್ಟರಲ್ಲಿ ಎಲ್ಲ ಮರ ಕೂಡ ಒಳಿತಾ ಇರ್ತವೆ. ಅದರಲ್ಲಿ ಸಂಜೀವಿನಿ ಯಾವುದು ಅಂತ ಅವ್ರಿಗೆ ಗೊತ್ತಾಗದೇ ಇಲ್ಲ. ಅವಾಗ ಹನುಮಂತ ಅಲ್ಲಿರೋ ಒಬ್ಬ ವೃದ್ಧನ ಕೇಳ್ತಾರೆ. ಅವರು ಕೂಡ ಯಾವುದು ಒಳಿತಾ ಇರುತ್ತೋ ಅದೇ ಸಂಜೀವಿನಿ ಅಂತ ಹೇಳ್ತಾರೆ. ಏನು ಅರ್ಥ ಆಗದೆ ಇರೋ ಹನುಮಂತ ಇಡೀ ಬೆಟ್ಟವನ್ನೇ ತಗೊಂಡೋಗ್ಬಿಡ್ತಾರೆ. ಅಲ್ಲಿರೋ ಗ್ರಾಮದ ಪ್ರಜೆಗಳು ಬೆಳಿಗ್ಗೆ ಎದ್ದು ನೋಡಿದಾಗ ಸಂಜೀವಿನಿ ಪರ್ವತನೇ ಇರೋದಿಲ್ಲ. ಇದರಿಂದ ಅದೇ ವೃದ್ಧನ ಕೇಳಿದಾಗ ಒಬ್ಬ ಕೋತಿ ಮನ್ಸ ಬಂದು ಇಡೀ ಪರ್ವತವನ್ನೇ ತಗೊಂಡೋಗ್ಬಿಟ್ಟ ಅಂತ ಹೇಳ್ತಾರೆ. ಸೊ ಅದರಿಂದ ಅಲ್ಲಿರೋ ಜನಗಳು ಇವತ್ತಿಗೂ ಹನುಮಂತನ ದ್ವೇಷಿಸ್ತಾರೆ, ಪೂಜೆ ಕೂಡ ಮಾಡಲ್ಲ. ನೀವೇನಾದ್ರೂ ಅಂಜನಿ ಪುತ್ರ ಆಂಜನೇಯನಿಗೆ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಆದಷ್ಟು ಆಂಜನೇಯನ ಭಕ್ತರಿಗೆ ಶೇರ್ ಮಾಡಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.